ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಬೆಳಗಾವಿಯಲ್ಲಿ ಶನಿವಾರ ಬೆಳಗ್ಗೆ ನಡೆದ ಅಪಘಾತ. ಬೆಳಗಾವಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಕಾರಿನ ಮೇಲೆ ಬಿದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿ ಬೆಳಗಾವಿಯ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪರಪ್ಪ ಬಾಳಿಕಾಯಿ, ನಿಂಗಪ್ಪ ಕೊಪ್ಪದ ಎಂಬ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವೇಗವಾಗಿ ಬರ್ತಾ ಇದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿಯೊಂದು ಚಲಿಸ್ತಾ ಇದ್ದ ಕಾರಿನ ಮೇಲೆ ಪಲ್ಟಿಯಾಗಿದೆ. ಪರಿಣಾಮ ಕಾರು ನಜ್ಜುಗುಜ್ಜಾಗಿದ್ದು, ಅದೃಷ್ಟವಶಾತ್ ವ್ಯಾಗನರ್ ಕಾರಿನಲ್ಲಿದ್ದ ಇಬ್ಬರು ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರ್ನಲ್ಲಿದ್ದ ಇಬ್ಬರನ್ನೂ ರಕ್ಷಣೆ ಮಾಡಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಘಟನೆಯ ವಿವರ: ರಸ್ತೆ ಪಕ್ಕದಲ್ಲಿ ಸಂಚರಿಸ್ತಾ ಇದ್ದ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಉರುಳಿ ಬಿದ್ದಿದೆ. ಈ ಅಪಘಾತ ನಡೆದರೂ ಕಾರ್ನಲ್ಲಿದ್ದ ಇಬ್ಬರು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಕಾರ್ನಲ್ಲಿ ಇದ್ದವರನ್ನ ರಕ್ಷಿಸಲು ದೊಡ್ಡ ಮಟ್ಟದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯಿತು. ಕ್ರೇನ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಯಿತು. ಇಬ್ಬರಿಗೂ ಸಣ್ಣಪುಟ್ಟ ಗಾಯಗಳಾಗಿದ್ದು, ಇಬ್ಬರು ಪ್ರಯಾಣಿಕರು ಪಾರಾದ ರೀತಿಗೆ ಜನ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಅಶೋಕ್ ಲೇಲ್ಯಾಂಡ್ ಕಂಪನಿಯ ಕಾಂಕ್ರೀಟ್ ಲಾರಿ ಬಿದ್ದ ರಭಸಕ್ಕೆ ಇಡೀ ಕಾರು ಸಂಪೂರ್ಣ ಜಖಮಾಗಿದೆ. ಈ ವೇಳೆ ಕಾರ್ನ ಒಳಗಡೆಯ ಇಬ್ಬರು ಪ್ರಯಾಣಿಕರಿದ್ದರು. ಘಟನೆ ನಡೆದ ಬೆನ್ನಲ್ಲಿಯೇ ಸ್ಥಳೀಯರು ಹಾಗೂ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯನ್ನ ತ್ವರಿತವಾಗಿ ನಡೆಸಿದ್ರು. ಲಾರಿಯನ್ನ ಮೊದಲಿಗೆ ಕ್ರೇನ್ ಮೂಲಕ ಮೇಲೆತ್ತಲಾಗಿದೆ. ಆನಂತರ ಲಾರಿ ಅಡಿಯಲ್ಲಿದ್ದ ಕಾರನ್ನ ಸಾರ್ವಜನಿಕರು ಹೊರಗಡೆ ತೆಗೆದಿದ್ದಾರೆ. ಇಬ್ಬರನ್ನೂ ರಕ್ಷಣೆ ಮಾಡಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ವರದಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನ್ಯೂಸ್. ವರದಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನ್ಯೂಸ್, ಬೆಳಗಾವಿ.
ಬಂದಿತ್ತು ಕಾಂಕ್ರೀಟ್ ಮಿಕ್ಸರ್ ಪಲ್ಟಿ ಆಗಿದೆ ವ್ಯಾಗನಾರ್ ಕಾರ್ನಲ್ಲಿ. ಸೊ ನಾವು ನಮ್ದು क्रेन इधर भेजे पूरा, तो 5 मिनट में वो क्रेन उठा के मैन्युअली कार वगैरह खींच के 2 लोग को रेस्क्यू किया है. दोनों लोग सेफ है, कुछ प्रॉब्लम नहीं है. तो अभी हुआ है, दोनों लोग सेफ है. ये अभी 1 घंटा पहले हुआ है. कोई मेजर इंजरी नहीं है. टाइमली काम किया तो हो गया सब ठीक. अगर थोड़ा और लेट होता तो शायद वेट की वजह से और कार दब के सफोकेशन हो के शायद वो दोनों लोग का भी डेथ हो सकता था, लेकिन वो टाइमली काम करने से दोनों लोग का जान बच गया है. कैसा हुआ है? ये शायद पीछे का टायर वगैरह हवा थोड़ा कम था, तो गाड़ी में माल वगैरह लोड था ना, तो ऑटोमेटिकली थोड़ा रोड भी कैसा फ्लैट नहीं है, थोड़ा ऊपर नीचे है, वो हिसाब से गाड़ी पलटी मारा है. कंपनी पठान क्रेन ನಿಮ್ದೇನಾ ಕಂಪನಿ? ನಿಮ್ದು ಕಂಪನಿ ಕ್ರೇನ್ ನಮ್ದು ಕ್ರೇನ್ ಗಾಡಿ ಬೇರೆ. ಈಗ ಇಬ್ರು ಸೇಫ್ ಇದ್ದಾರೆ. ಏನ್ ತೊಂದ್ರೆ? ಇನ್ನೂ ಇಂಜರಿ ಇದೆ. ಅಜಾನ್ ಪಠಾನ್. ನಿಮ್ ಜೊತೆ ಯಾರು ಆರಾಮ ಸರ್ ಅಲ್ಲಿ ಹೋಗ್ಬೇಕು. ನೀರು ಕೊಡು, ನೀರ ನೀರು ಕುಡಿ. ಲಾಕ್ ಮಾಡೋ ಇಲ್ಲಿ ಇಲ್ಲಿ
ನಿಲ್ರಿ ಮುಂದೆ ಹೋಗ್ಬೇಡ ಹಿಂದೆ ಬಾರ ಬೈ ಯಾಕಂದ್ರೆ ಅವ್ನು ಯಾಕೆ ಬಂದು ಏನು ಮಾಡ್ಕೋ ವಿಡಿಯೋ ಆರ್ತಿ ಕಡೆ ಅಂತ ಯಾವ್ದ ಇದ ಸರಿ ನಾಗೋ ಬೆಳಗ್ಗೆ ಧಾರವಾಡದಿಂದ ಮಾರುತಿ ಇದ್ರಲ್ಲಿ ಬಂದಿದ್ದಾರೆ, ಶೋರೂಮ್ಗೆ ಗಾಡಿ ತೋರಿಸ್ಬೇಕು ಅಂತ ಇದ್ರು. ಇಲ್ಲಿ ಕೆಎಲ್ಇ ಕ್ರಾಸ್ ಹತ್ರ ಲೆಫ್ಟ್ ಅಲ್ಲಿ ಪಾರ್ಕ್ ಮಾಡಿ ನಿಲ್ಸಿದ್ದಾರೆ. ಅದೇ ಹೊತ್ತಿನಲ್ಲಿ ಕಾಂಕ್ರೀಟ್ ತುಂಬಿದಂತ ವೆಹಿಕಲ್ ಬಂದು ಟರ್ನ್ ತಗೊಂಡಿದೆ. ಮೋಸ್ಟ್ಲಿ ಇಲ್ಲಿ ಟರ್ನ್ ಅಲ್ಲಿ ಅದು ಬ್ಯಾಲೆನ್ಸ್ ಸಿಕ್ಕಿಲ್ಲ, ಹಾಗಾಗಿ ಅದು ಕಾರ್ ಮೇಲೆ ಬಿದ್ದಿದೆ. ಕಾರ್ ಫುಲ್ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ. ಇಬ್ಬರನ್ನು ಕಾರಲ್ಲಿ ಇದ್ದವ್ರು ಇಬ್ಬರನ್ನು ಕೆಎಲ್ಇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ. ಈಗ ಲಾರಿ ಮೇಲೆ ಕಾನೂನು ಕ್ರಮ ಏನಿದೆಯೋ ಅದನ್ನು ಜರುಗಿಸಲಾಗಿದೆ. ಚಾಲಕ ಗೊತ್ತಾಗಿದೆ ಯಾರು ಅಂತ ಸಿಗ್ತಾನೋ ಅಲ್ಲ, ಅದಕ್ಕೂ ಇದಕ್ಕೂ ಸ್ವಲ್ಪ ಒಂದು ಅರ್ಧ ಅಡಿ ತಗ್ಗಿದೆ. ಗಾಡಿ ಲೋಡ್ ಇದ್ರಿಂದ ಮೋಸ್ಟ್ಲಿ ಅದಕ್ಕೆ ಬ್ಯಾಲೆನ್ಸ್ ಸಿಕ್ಕಿಲ್ಲ. ತಿರುಗಿಸ್ಲಿಕ್ಕೆ ಅಷ್ಟು ಸ್ಪೀಡ್ ಆಗಿ ತಿರುಗಿಸ್ಲಿಕ್ಕೆ ಬರೋದಿಲ್ಲ. ತಿರುಗಿಸಿದಾರೆ ಲೋಡ್ ಇರೋದ್ರಿಂದ ಅದು ಅನ್ಇವನ್ ಆಗಿ ಅದು ಉಳ್ಕೊಂಡಿದೆ. ಅದು ಧಾರವಾಡದವರು ಇಲ್ಲಿ ಶೋರೂಮ್ ತೋರ್ಸ್ಲಿಕ್ಕೆ ಬಂದಿದ್ರು ಗಾಡಿನ. ಇಲ್ಲಿದೆ ಸಿಮೆಂಟ್ ಮಿಕ್ಸರ್ ಕೆಲ್ಸಕ್ಕೆ ಹೋಗ್ತಾ ಇತ್ತು. ಇಬ್ಬರೇ ಇದೆ. ಔಟ್ ಆಫ್ ಥ್ಯಾಂಕ್ ಯು. ಕಾಲ ಬಂತು. ಕಾಲ ಬಂದ ತಕ್ಷಣ ಈ ತರ ಗಾಡಿ ಒಂದು ಡೈಲಿ ಹತ್ರ ಆಕ್ಸಿಡೆಂಟ್ ಆಗಿದೆ. ತಕ್ಷಣ ಬನ್ನಿ ಅಂತ ಹೇಳಿದ್ರು. ಆದ್ರೆ ನಾವು ದೌಡಾಯಿಸಿ ಬಂದಿವಿ. ಬಂದು ನೋಡ್ತೀವಿ ಕಾರ್ ಕೆಳಗಡೆ ಕಾರ್ ಸಿಕ್ಕಾಕೊಂಡಿತ್ತು. ಸಿಕ್ಕಾಕೊಂಡು ನೋಡಿದ್ರೆ ಅವ್ರನ್ನ ಕ್ರೈಮ್ ಮೂಲಕ ಅವ್ರನ್ನ ಎತ್ತಿ ಮೇಲೆ ತೆಗೆದಿದ್ದೀವಿ. ಅವ್ರಿಗೆ ಪ್ರಾಣಾಪಾಯ ಏನಾಗಿಲ್ಲ. ಆ ಕಾರ್ ನೋಡಿದ್ರೆ ಮಾತ್ರ ಪೂರ ಅವ್ರು ನಾವು ಕಲಸ ಆಗಿದ್ದು ಅಂತ ತಿಳ್ಕೊಂಡಿದ್ದೀವಿ. ಮಾತ್ರ ಅವ್ರಿಗೇನು ದುರ್ದೈವ ಏನೋ ಆಗಿಲ್ಲ. ಎಷ್ಟು ಜನ ಇದ್ರು ನೋಡಕಂತೆ ಅವ್ರಿಗೆ? ಎಷ್ಟು ಜನ ಇದ್ರು? ಇಬ್ಬರೇ ಇದ್ರು. ಇಬ್ಬರೇ ಮಾತ್ರ ಇದ್ರು. ಇಬ್ಬರು ರಕ್ಷಣೆ ಆಗಿದೆ, ಏನ್ ತೊಂದರೆ ಇಲ್ಲ ಅವ್ರಿಗೆ. ಹೋಗಿ ನೋಡ್ಬೇಕು, ಅವ್ರ ಕೈಕಾಲು ಕಟ್ಟಿರ್ಬೋದು. ಅದು ಸ್ಪೀಡ್ ಅಲ್ಲಿ ಏನ್ ಮಾಡಿದ ಕದ್ದು ಅವರು. ನಾವು ಬಂದ ನೋಡಿದಾಗ ಮೇಲೆ ಗಾಡಿ ಒಳಗಡೆ ಸಿಕ್ಕಾಕೊಂಡಿದ್ದು. ಏನ್ ಮಾಡಿದ್ವಿ? ನಾವು ಬಂದ ಕೂಡಲೇ ಅವ್ರ ಕ್ರೇನ್ ಮುಖಾಂತರ ಎತ್ತಕ್ಕೆ ನೋಡಿದ್ವಿ. ಯಾಕಂದ್ರೆ ಅದು ಯಕ್ಷಣ ಮಾತ್ರ ಬಹಳ ಇದಿತ್ತು, ಕಠಿಣ ಇದಿತ್ತು. ಮತ್ತೆ ಅವ್ರ ಕೇಳಿದವರು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ ಬಹಳ ಇದು ಮಾಡಿದ್ದಾರೆ. ಅಂದ್ರೆ ಬಹಳ ತೊಂದರೆ ಸಿಕ್ಕಾಕೊಂಡಿದ್ರು. ಎಷ್ಟು ಗಂಟೆಗೆ ಆಗಿರ್ಬೋದು? 10:30 ಆಗಿರ್ಬೋದು. 10:30 ನಾವು ಬಂದಿವ. ನಾವು 5 ಜನ ಬಂದಿದ್ವಿ. 5 ಜನ ಬಂದು ರಕ್ಷಣೆ ಮಾಡಿದ್ವಿ. ಈಗ ತೊಂದರೆ ಆಗಿಲ್ಲ. ಏನ್ ತೊಂದರೆ ಇಲ್ಲ. ಏನ್ ತೊಂದಿಲ್ಲ. ರಿಪೋರ್ಟ್ ಬಿಡೋರು ಅವರ ಒಳಗಡೆ ಸಿಕ್ಕಾಕೊಂಡಿದೆ. ಅವರು ಇವನು ಡ್ರೈವರ್ ಏನು ಹೆಂಗ್ ತಗೊಂಡು ಗೊತ್ತಿಲ್ಲ. ಅವ್ರೇನೋ ಮುಂದೆ ಆಗೋದು ಬಂದೇನೋ ಗೊತ್ತಿಲ್ಲ. ರಿಪೋರ್ಟ್ ನಂಬರ್ ಕಾರ್ ಗಾಡಿ ಏನ್ ನಿಂತಿತ್ತ ಏನೋ ಹೊಂಟಿತ್ತು. ರಿಪೋರ್ಟ್ ಯಲ್ಲಪ್ಪ ಮಾಲೀಕ ಅಂತೇಳಿ. ಇದು ಮಾಲೀಕ. ನೆಟ್ ಗಾಡಿಗೆ ಸಿಮೆಂಟ್ ಟ್ಯಾಂಕರ್ ಬಿದ್ದು ಒಳಗಡೆ ಇಬ್ಬರು ಪೇಷಂಟ್ ಇದ್ರು. ಅವ್ರನ್ನ ನಮ್ಮ ಟೀಮ್, ಪೆಟ್ರೋಲಿಂಗ್ ಟೀಮ್ ಆಗ್ಲಿ, ನಮ್ಮ ಆಂಬುಲೆನ್ಸ್ ಟೀಮ್ ಆಗ್ಲಿ
ಬಂದು ಅವ್ರು ಹೆಲ್ಪ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಸರ್ ಎಷ್ಟು ಗಂಟೆಗೆ ನಿಮ್ಗೆ ಮಾಹಿತಿ ಗೊತ್ತಾಯ್ತು? ಇದು ನಮಗೆ 10ವರೆಗೆ ನಮಗೆ NHI 1033 ಕಾಲ್ ಬಂದಿತ್ತು. ಆ ಪ್ರಕಾರ ನಾವು ಅಲ್ಲಿಂದ ನಾವು ಹಿರೇವಾಡಿಯಿಂದ ಈಗ ಆ ವ್ಯಕ್ತಿಗಳು ಏನು ರನ್ನಿಂಗ್ ಹೊಂಟಿದ್ರ ಅಥವಾ ನಿಂತಿದ್ರು? ಇಲ್ಲೇ ಒಂದು ಹೋಟೆಲ್ ಇತ್ತು, ಹೋಟೆಲ್ ಹತ್ರ ಅವರು ಚಾ ಕುಡ್ಲಿಕ್ಕೆ ನಿಂತಿದ್ರು. ನಿಂತಲ್ಲಿ ಇದು ಅನ್ಕಂಟ್ರೋಲ್ ಆಗಿ ಬಿಟ್ಟಿದ್ರು. ಹೋಟೆಲ್ದವ್ರು ಎತ್ಕೊಂಡು ಹೋಗ್ಯಾರ. ಆ ಹೋಟೆಲ್ದವ್ರು ಎಲ್ಲಿದ್ದಾರೆ? ಹೋಗ್ಯಾರ ಅವರು ಗಾಡಿ ಇತ್ತ ಅವ್ರ ಗಾಡಿ ಆಗತ್ತ ಬೈಕ್ ಈಗ ಅವ್ರಿಗೆ ಏನು ಪ್ರಾಣಾಪಾಯ ಅಥವಾ ಏನಾದ್ರು ಗಾಯಗಳಾಗಿದಾವ, ಪ್ರಾಣಕ್ಕೆ ಏನ್ ತೊಂದರೆ ಇಲ್ಲ. ಒಬ್ಬರಂತೂ ನಾರ್ಮಲ್ ಆಗಿ. ಆ ಗಾಡಿ ವ್ಯವಸ್ಥೆ ನೋಡಿದ್ರೆ ಉಳಿಬಾರ್ದಂತ ಹೌದು, ತುಂಬಾ ಬರ್ಕೊಂಡಿದ್ದಾರೆ. ಅವರು ದೇವರ ದಯೆ ಅವ್ರನ್ನ ಕಾಪಾಡಿದೆ, ಅಷ್ಟೊಂದು ಏನ್ ತೊಂದರೆ ಆಗಿಲ್ಲ. ನಮ್ಮ ಹೆಸರು ಶಿವಾನಂದ. ಘಟನೆಯಲ್ಲಿ ಶೋರೂಮ್ ಹೋಗ್ಬೇಕಂತ ಬಂದು ನಿಂತಿದಾರಲ್ಲ ಇಬ್ರು, ಧಾರವಾಡದಿಂದ ಬಂದಾರೆ. ಒಬ್ಬ ಹೆಸರು ಪರಪ್ಪ ಬಾಳಿಕೆ, ಇನ್ನೊಬ್ರು ನಿಂಗಪ್ಪ ಕೊಪ್ಪಾರ ಅಂತ. ಅವ್ರು ಧಾರವಾಡದವ್ರು. ಇಲ್ಲೇ ಶೋರೂಮ್ ಇದೆ, ಹೋಗ್ಬೇಕಂತ ಬಂದು ಸೈಡಿಗೆ ನಿಂತಾರೆ. ಅವಾಗ ಇದು ಸ್ಪೀಡ್ ಆಗಿ ಬಂದು ಸಿಮೆಂಟ್ ಲಾರಿ ಮ್ಯಾಗೆ ಬಿತ್ತು ಗಾಯ ಹೊಂದಿದ್ರು. ಈ ತಮ್ಮ ಮುಂದೆ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆಸ್ಪತ್ರೆಗೆ. ಒಬ್ಬನಿಗೆ ಸ್ವಲ್ಪ ಗಾಯ ಇದೆ, ಇನ್ನೊಬ್ರಿಗೆ ಏನಾಗಿಲ್ಲ. ಅವ್ನು ನೋಡ್ಬೇಕು ಬಂದು ನೋಡಿರ್ತಾವೆ. ಘಟನೆ ನೋಡಿದ್ರೆ ಏನಂತೀರ? ಅದು ಭಗವಂತ ಕಾಪಾಡ ಇಬ್ಬರಿಗೆ. ಎಸ್, ಆಮೇಲೆ ಜನ ಎಲ್ಲ ಸಹಾಯ ಮಾಡಿದಾರೆ. ಟ್ರೈನ್ ಇಮಿಡಿಯೇಟ್ ಆಗಿ ಬಂತು. ಪೊಲೀಸರು, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಅವ್ರು ರೆಸ್ಕ್ಯೂ ಮಾಡಿದ್ರು. ದೂರ ದಾಖಲಾಗಿದೆ. ಇನ್ನ ಆಗಿಲ್ಲ, ಈಗ ಜಸ್ಟ್ ಆಗೈತಿ. ಸರ್, ನೀವು ಅನ್ಕೊಂಡಂಗ ಕಾರ್ಯಾಚರಣೆ ಆಗಿದ್ದು ಬದುಕೊಂಡ್ರ? ಕಾರ್ಯಾಚರಣೆ ಬಹಳ ಜಲ್ದಿ ಆಗಿದೆ, ಇಂಪಾರ್ಟೆಂಟ್. ಸೊ ತಕ್ಷಣ ನಾವು ನಮ್ಮ ಸಿಬ್ಬಂದಿಗಳನ್ನ ಎಲ್ಲರೂ ಸೇರಿಸಿ ಕಳಿಸ್ಬಿಟ್ಟಿದ್ರು ಅಲ್ಲಿಗೆ. ಸ್ವಲ್ಪ ಬಂದು ನೋಡಿದಾಗ ಈಗ ಏನೇನ್ ನಮ್ದೇನ್ ಸಿಮೆಂಟ್ ತುಂಬ ಲಾರಿ ಇತ್ತಲ್ಲ, ಅದು ಇದ್ರ ಮೇಲೆ ಬಿದ್ದೆ ಎಲ್ಲ 2 ಜನ ಟ್ರಾಪ್ ಆಗಿದ್ರು ಒಳಗಡೆಗೆ. ಸೊ ನಮ್ಮ ಫಸ್ಟ್ ಮೋಟೋ ಏನಾದ್ರು ಫೈರ್ ಡಿಪಾರ್ಟ್ಮೆಂಟ್ ಯಾರೇ ಏನಾರ ಇದ್ರೆ ಅವ್ರನ್ನ ರಕ್ಷಣೆ ಮಾಡು. ನಮ್ಮವ್ರ ಇಲ್ಲಿ ಬರ್ತಿದ್ದಂಗನೆ ಏನ್ 2 ಜನ ಸಿಕ್ಕಾಕೊಂಡಿದ್ರು, ಇಬ್ಬರನ್ನೂ ಕೂಡ ಜೀವಂತವಾಗಿ ಆಚೆ ತೆಗೆದು ಹಾಸ್ಪಿಟಲ್ಗೆ ಕಳಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಇಬ್ರು ಬಿಟ್ರೆ ಮತ್ತೆ ಯಾರು ಇದ್ದಿರ್ಲಿಲ್ಲ. ಇಬ್ರು ಕೂಡ ಇನ್ನೂ ಅದ್ ಮಾಹಿತಿ ಇನ್ನೂ ತಗೊಂಡಿಲ್ಲ, ನಾನು ಕೂಡ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ನಮ್ದು ಇಂಪಾರ್ಟೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಮೋಟೋ ಜೀವ ರಕ್ಷಣೆ. ಸೊ ಬರ್ತಿದ್ದಂಗ ಫಸ್ಟ್ ಆಗಿ ಕೆಲಸ ಮಾಡಿದಾರು. ಸೊ ಲಕ್ಕಿಲಿ ಇಬ್ರು ಕೂಡ ಜೀವಂತ ಆಗಿದಾರು, ಇಬ್ರು ಕೂಡ ಮೈನರ್ ಇಂಜುರೀಸ್, ಸೊ ಏನ್ ತೊಂದರೆ ಇಲ್ಲ, ಹಾಸ್ಪಿಟಲೈಸ್ ಕೂಡ ಆಗಿದೆ. ನಮಗ್ ಬಂದಿರೋದು ಒಂದು ಹಾಫ್ ಅನ್ ಅವರ್ ಹಿಂಗೆ ಕಾಲ್ ಬಂದದ. ಘಟನೆ ಎಷ್ಟು ಗಂಟೆ ಆಗಿದೆ ಗೊತ್ತಿಲ್ಲ, ಬಟ್ ನಮಗ್ 112 ಇಂದ ಕಾಲ್ ಬಂದಿತ್ತು. ಸೊ ಕಾಲ್ ಬರ್ತಿದ್ದಾಗ ತಕ್ಷಣ ನಾವು ಅಲ್ಲಿಂದ ಬಂದು ನೋಡಿದಾಗ ಈ ಘಟನೆ ಆಗಿತ್ತು. ಎಲ್ಲ ತುಂಬಾನೇ ಹಾರಿಬಲ್ ಆಕ್ಸಿಡೆಂಟ್ ಆಗೈತೆ. ಯಾಕಂದ್ರೆ ಇದೇ ರೀತಿ ಆಕ್ಸಿಡೆಂಟ್ ಬೆಂಗಳೂರಲ್ಲಿ ಕೂಡ ಆಗಿತ್ತು. ಎಲ್ಲ ನೋಡಿದ್ರೆ ಎಷ್ಟೊಂದು ಸಾವು ನೋವುಗಳಾಗಿತ್ತು. ಇದ್ರೊಳಗಡೆಗೆ ಇದು ಕೂಡ ಅದೇ ರೀತಿ ಇರುತ್ತೆ. ಬಟ್ ಲಕ್ಕಿಲಿ ಇಬ್ರು ಕೂಡ ಜೀವಂತವಾಗಿದ್ದಾರೆ. ಗಾಡ್ಸ್ ಗ್ರೇಸ್, ಅವ್ರಿಗೆ ಪುಣ್ಯ ಮಾಡಿದಾರೆ ಕಾಣಿಸುತ್ತೆ, ಅದಕ್ಕೋಸ್ಕರ ಇಬ್ರು ಕೂಡ ಜೀವಂತವಾಗಿದ್ದಾರೆ. ಅದನ್ನ ನೋಡೋಣ, ತನಿಖೆ ಮಾಡಿ ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರಿಗೆ ಮಾಡಿ. ಶಶಿಧರ್ ಅಂತ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಬೆಳಗಾವಿ.